देख रहे हैं A9 न्यूज़। ರೂಲ್ಸ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಾರೆ, ಅದು ತನಿಖೆ ನಡೆದಿದೆ. ಅವ್ರ ಪಾತ್ರ ಇದೇನಾಗಿರೋ ಅಂತ ಗೊತ್ತಾಗ್ತದೆ. ಓರಲ್ ಅಂತೇಳಿ ಯಾರು ಬೇಕಾದ್ರೂ ಹೇಳ್ಬೋದು. ಮತ್ತು ಓರಲ್ ಇದೆ ಅಂತೇಳಿ ಆ್ಯಕ್ಚುಲಿ ಎಮ್ ಡಿಗಳು ನನ್ನ ಪ್ರಕಾರ ನಾನು ನೋಡಿ ನನ್ನ ನಾಲ್ಕೈದಾರು ಇದು ಬರ್ತವೆ. ನಿಗಮದಲ್ಲಿ ಓರಲ್ ಇನ್ಸ್ಟ್ರಕ್ಷನ್ ಅಲ್ಲ, ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಮಿನಿಸ್ಟರ್ ರಿಟರ್ನ್ ಇನ್ಸ್ಟ್ರಕ್ಷನ್ ಅಥವಾ ಚೇರ್ಮನ್ ಏನಾಗಿ ಅಂತಾರೆ ಯಾರು ನಿಗಮ್ ಚೇರ್ಮನ್ನು ಅವ್ರು ರಿಟರ್ನ್ ಓರಲ್ ಅಲ್ಲ ರಿಟರ್ನ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅದು ಕಾನೂನು ಬಾಹಿರ ಅವ್ನು ಎಫ್ ಡಿ ಮಾಡ್ತಾರೆ. ಮುಖ್ಯ ಇದು ಪಾತ್ರ ಇಲ್ಲಿ ಎಫ್ ಡಿಗೆ ಬರ್ತದೆ. ಈ KST ಎಲ್ಲು ಕರ್ನಾಟಕ ಸೋಮಕೇಶ್ವರ ಏನು ಮೈಸೂರು ಇದೆ, ಅಲ್ಲಿ ನಾವು ಏನಾದರೂ ಹೇಳಿದ್ರೆ ಅವನು ಎಫ್ ಡಿ ನೋಡ್ತಾನೆ, ಅದು ಲೀಗಲ್ ಇದೆಯಪ್ಪ, ಇಲ್ಲಿಗಿದೆ ಪ್ರೊವಿಷನ್ ಇದೆ, ಮಾಡಿದ್ರೆ ಮಾಡ್ತಾನೆ. ಚೇರ್ಮನ್ ಹೇಳಿದ್ರು ಅದನ್ನು ನೋಡ್ಕೊತಾರೆ. ಎಫ್ ಡಿ ಪಾತ್ರ ತದನಂತರ ಬೋರ್ಡ್ ಬರ್ತದೆ. ಮತ್ತು ಇವೆಲ್ಲ ಇಟ್ಕೊಂಡು ಬೋರ್ಡ್ನಾಗ ಮಾಡ್ಬೇಕಲ್ಲ, ವಿತೌಟ್ ಬೋರ್ಡ್ನಲ್ಲಿ ಹೆಂಗೆ ಮಾಡ್ತಾರೆ? ಹೀಗಾಗಿ ಇಂಥವೆಲ್ಲ ಇದ್ದಾವೆ. ಅವೆಲ್ಲ ಆರ್ಗ್ಯುಮೆಂಟ್ನಲ್ಲಿ ಅವ್ರದ್ದೆಲ್ಲ ಬರ್ತದೆ. ಬಂದು ನೋಡಿಕೊಂಡು ಯಾರು ತಪ್ಪು ಒಂದು ಹೇಳ್ತೇನೆ, ಯಾರು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಗುಣದಂತೂ ಏನೂ ಇಲ್ಲೇ ಇಲ್ಲ. ಈಗ ಇದರಲ್ಲಿ ಅವ್ಯವಹಾರ ಆಗಿದ್ದು ಸತ್ಯ. ಅದು ಯಾರು ತಪ್ಪಿಸ್ತದಾರ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗೇ ಆಗ್ತದೆ. ಅದ್ರ ಜೊತೆಗೆ ಏನು ಗಿರೋನಾ ಎಲ್ಲ ಇದಾವಲ್ಲ BJP ಅವಧಿಯಲ್ಲಿ ಅವೆಲ್ಲವೂ ಕೂಡ ತನಿಖೆ ಸರ್. ಯಾವ SIT ಮೂಲಕ ತನಿಖೆ ಆಗುತ್ತೆ ನೋಡೋಣ. ನಾವು ಅದಕ್ಕೆ ನೀವೇ ಅವರು BJP ಅವರಷ್ಟು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರು ಎಲ್ಲ ಇದ್ರೆ ಇವೆಲ್ಲನೂ ಎನ್ಕ್ವೈರಿಗೆ ಹಾಕ್ಲಿ. CBI ED ಮಾಡಲಿ ಇವರೆಲ್ಲನೂ. ಅವಾಗ ಯಾರು ರಾಜೀನಾಮೆ ಕೊಟ್ರ? ಭವ್ಯ ಹಗರಣ ಆಗದಾಗ ದೇವರ ಟೆಕ್ನದಾಗ ಯಾರು ಮುಖ್ಯಮಂತ್ರಿಗಳು ಇದ್ರು, ಕೊರೋನಾದಾಗ ಯಾರು ಮುಖ್ಯಮಂತ್ರಿಗಳು ಅವಾಗ ರಾಜೀನಾಮೆ ಕೊಟ್ರ? ಯಾರು ಸಚಿವರು ರಾಜೀನಾಮೆ ಕೊಟ್ರ? ತಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಅದರಲ್ಲಿ ನಾವು ತಪ್ಪಿಸ್ತ್ರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಬರುತ್ತೆ. ತಪ್ಪಿಸ್ತಿರೋದು ಯಾರೇ ಇರಲಿ, ವಾಲ್ಮೀಕಿ ನಿಗಮದಲ್ಲಿ ತಪ್ಪಿಸ್ತಾ ಯಾರೇ ಇರಲಿ ಅವ್ರ ಶಿಕ್ಷೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಜುಡಿಷಿಯಲ್ ಕಮಿಷನ್ ನೇಮಿಸಿದ್ದಾರೆ. ಥ್ಯಾಂಕ್ ಯು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿದ ಪ್ರಕರಣ ಆಗಿದೆ. ಗುಡ್ಡ ಕುಸಿದ ಪ್ರಕರಣ ಕುಮಾರಸ್ವಾಮಿ ಅವರು ಇವತ್ತು ಭೇಟಿ ನೀಡಾಗುತ್ತಾರೆ ಸರ್. ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಲಿ ಸಚಿವರಾಗಬೇಕು, ಇದು ರಾಜಕೀಯವಾಗಿ ಅವರು ನೋಡಿ. ಇವೆಲ್ಲವೂ ಕಡೆ ನೈಸರ್ಗಿಕ ವಿಕೋಪ ಎಲ್ಲ ಕಡಿಮೆ ಆಗ್ತದೆ. ಈಗ ಸೆಷನ್ ಬರ್ತದೆ, ಹೀಗಾಗಿ ಹೋಗಿಲ್ಲ, ಈಗೆಲ್ಲ ಹೋಗ್ತಾರೆ. ಇದಕ್ಕೆ ತಗೊಂಡು ರಾಜಕೀಯ ಮಾಡಿದಾಗ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಏನೋ ಆದಾಗ ಹೋಗಿದ್ರಂತ, ಎಲ್ಲ ಕಡೆ ಮುಖ್ಯಮಂತ್ರಿ ಇದ್ದಾಗ ಅವರು ಮುಖ್ಯಮಂತ್ರಿಗಳು. ನಾನು ಇಶ್ಯೂಸ್ ಇಶ್ಯೂ ಮಾಡಬೇಡಿ. ಭೂ ಕುಸಿತ ಆಗ್ತದೆ, ಮಳೆ ಭಾಳ ಆದಾಗ ಭೂ ಕುಸಿತ ಆಗ್ತದೆ, ಎಲ್ಲ ಆಗ್ತದೆ. ಈಗ ಚರಾಡಿ ನಿಮ್ಮ ಏನು ರಸ್ತೆ ಇದೆಲ್ಲ ಸಂಪೂರ್ಣ ಬಂದಾಗಿದೆ, ಈಗ ಒಟ್ಟು ಕಟಪ್ ಆಗಿದೆ. ಇವೆಲ್ಲವೂ ಕೂಡ ಪ್ರಕೃತಿ ಮುಂದೆ ಯಾರು ನಾವು ನೀವು ಯಾರು ದೊಡ್ಡವರು ಹೋಗ್ತಾರೆ, ಸಂಬಂಧ ಸಚಿವರು ಹೋಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗ್ತಾರೆ, ಮಾಡ್ತಾರೆ. ಯಾಕೆ ಕುಮಾರಸ್ವಾಮಿ ಇಷ್ಟು ಆತುರದಾಗಿದ್ದಾರೆ ಗೊತ್ತಿಲ್ಲ ಸರ್. BJP ಶಾಸಕರು ಹೇಳ್ತಾರೆ ಸರ್, ಈಗ ಏನು ಅನಾಹುತಗಳಾಗ್ತಾ ಇದ್ದಾವೆ, ಈಗ ಪರಿಹಾರ ಕೊಡೋದಕ್ಕೂ ಕಾಂಗ್ರೆಸ್ ಹತ್ರ ದುಡ್ಡಿಲ್ಲ. ಯಾವುದು ಈಗೇನು ಅನಾಹುತಗಳಾಗ್ತಾ ಇದ್ದಾವೆ ನೋಡಿ. ಈಗ ಅದು ತಪ್ಪು ಕಲ್ಪನೆ. ಈಗ ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅವರು ಒಬ್ಬ ಆರೋಪಿ. ಅವರು ನಿರಪರಾಧಿ ಇರ್ಬೋದು, ನಾನು ಹೇಳೋಕ್ಕಾಗಲ್ಲ. ಅದೇನೇ ಒಂದು ತನಿಖೆ ನಂತರ ಗೊತ್ತಾಗ್ತದೆ. ಈಗ ಆರೋಪ ಮುಕ್ತ ಆಗುವವರೆಗೆ ಪರಿಹಾರ ಕೊಡಲಿಕ್ಕೆ ಬರ್ತದೆ ಹೆಂಗೆ ನೀವೇ ಹೇಳ್ಬೋದು. ಅದು ಎನ್ಕ್ವೈರಿ ಕಂಪ್ಲೀಟ್ ಆದಮೇಲೆ ಅವ್ರು ನಿರಪರಾಧಿ ಇದ್ದಾರೆ, ನಿಶ್ಚಿತವಾಗಿಯೂ ಕೂಡ ಅವ್ರಿಗೆ ಪರಿಹಾರ ಕೊಡ್ತಾರೆ. ಈಗ 25 ಲಕ್ಷ ಸೇಮ್ ಕೊಟ್ಟಿದ್ದಾರೆ ಸರ್. 25 ಲಕ್ಷ ಕೊಟ್ಟಿದ್ದಾರೆ ಅವ್ರ ಮಕ್ಕಳ ಎಜುಕೇಷನ್ ಸಂಬಂಧ ಮತ್ತಷ್ಟಾದರೂ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ನೀವು ಆ್ಯಕ್ಚುಲಿ ಒಂದು ರೀತಿ ನೋಡಿದರೆ ಅವರು ಪಾಪ ಪ್ರಾಮಾಣಿಕ ಇರ್ಬೋದು, ದಲಿತ ಕುಟುಂಬದಿಂದ ಬಂದವರು ಕಷ್ಟದಲ್ಲಿದ್ದಾರೆ, ಎಲ್ಲರೂ ಕೂಡ ದಿವಸ ನಾವು ಹೋಗ್ತೀವಿ. ಬಟ್ ಜನರಲಿ ಏನಾಗ್ತದೆ, ಮೋಸ್ಟ್ ಆಫ್ ದ ಕೇಸಸ್ ಎನ್ಕ್ವೈರಿ ಮಾಡಿದಾಗ ಆಫಿಷಿಯಲಿ ಅವ್ರು ಖುಲಾಸ ಆಗ್ತದೆ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ. ಎಲ್ಲರೂ ಹೇಳ್ತಾರೆ ಭಾಳ ಒಳ್ಳೆಯ ಅಧಿಕಾರಿ, ಅವ್ರ ಪಾತ್ರ ಇಲ್ಲ, ಅವ್ರಿಗೆ ಒತ್ತಾಯ ಮೂಲಕ ಮಾಡಿಸಿದ್ದಾರೆ, ಪಾಪ ಅವ್ರನ್ನ ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತೇಳಿ ಮತ್ತೆ ಹೇಳ್ಬೋದು. ಎನ್ಕ್ವೈರಿದಲ್ಲಿ ಕರೀತದೆ ಮೋಶ ಸತ್ತಿದೆ ಅಂತ. ಅಂಥ ಸಂದರ್ಭದಲ್ಲಿ ಯೂಶಲಿ ಇದು ಆಗೋದನ್ನ ಪರಿಹಾರ ಯೂಶಲಿ ಕೊಡಲ್ಲ. ಸರಿ, ಸದನದಲ್ಲಿ ವಿರೋಧ ಪಕ್ಷ ನಾಯಕ ಯಾರು ಅಂತ ಚರ್ಚೆ ಯಾಕಂದರೆ ಯತ್ನಾಳ್ ನಾನೇ ಯತ್ನಾಳ್ ಇದ್ದಾರೆ. ನಾವು ಅಂದರೆ ಅದು ಅಶೋಕ್ ಅವರು ಅಫಿಷಿಯಲ್ ವಿರೋಧ ಪಕ್ಷ ನಾಯಕರು, ಅನ್ಅಫಿಷಿಯಲ್ ಆಗಿ BJPಯ ವಿರೋಧ ಪಕ್ಷ ನಾಯಕರು ಇವರು.
ಅದು ನಿಮಗೆ ಅನುಕೂಲ ಸರ್. ಯಾರು ಯತ್ನಾಳ್ ಮತ್ತು ಅವರೇ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳು ಅದರಿಂದ ಕೊಟ್ಟೆ ತೋರಿಸಿದ್ದಾರೆ, ಯತ್ನಾಳ್ ಅವರು ಆರೋಪ ಮಾಡಿದ್ದಾರೆ ಅಂತ ಹೇಳಿ. ಅವರೇ, ನಾವು ಹೇಳೋದಲ್ಲ, ಯತ್ನಾಳ್ ಅವರು ಹೇಳಿದರೆ ಕೊರೋನಾದಾಗಿ ತೆಗಿದಾರ ಅಂತ ಹೇಳಿದಾರೆ. ಇಷ್ಟು ಸಾವಿರಾರು ಕೋಟಿ ವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಹಿಂದೆ ಹೇಳಿದ್ರು ವಿಜೇಂದ್ರ ಅವರು 10,000 ಮತ್ತು ಯಡಿಯೂರಪ್ಪರು 10,000 ಕೋಟಿ ರೂಪಾಯಿಯಲ್ಲಿ ಮಾರಿಷಸ್ನಾಗ ಇದು ಮಾಡಿದ್ದಾರೆ. ತನಿಖೆ ಆಗ್ಬೇಕಲ್ಲ ಅವನ್ನ. ಅಲ್ಲ, ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡಿಸುತ್ತಾ ಅಂತ ಸರ್. ಯತ್ನಾಳ್ ಅವರು ಹೇಳಿದಾರೆ, ಸ್ವತಃ ಅವ್ರ ಪಕ್ಷದವ್ರು ಹೇಳಿದಾರೆ 10,000 ಕೋಟಿ ಮಾರಿಷಸ್ನ ಹೋಗಿಟ್ಟಿದ್ದಾರೆ. ಯತ್ನಾಳ್ ಸುಳ್ಳು ಹೇಳ್ತಾರ? ನಮ್ಮ ಜಿಲ್ಲೆಯವರು ಪಾಪ ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದ್ ಕಡೆ ಕೆಲವೊಂದು ದಾಖಲೆಗಳು ದಾಖಲೆಗಳಿವೆ ಕೊಡಿ, ಯತ್ನಾಳ್ದೆ ಕೊಡಂತ ಹೇಳಿ ಎನ್ಕ್ವೈರಿ ಮಾಡ್ತೀವಿ. ಯತ್ನಾಳ್ ಅವ್ರು ದಾಖಲೆ ಕೊಟ್ಟರೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದ. ಬಿಡ್ರಿ ಸರ್ ಹುಬ್ಬಳ್ಳಿ KITBಯಲ್ಲಿ 2010-12ಕ್ಕೆ ಖರೀದಿ ಮಾಡಿದ ಭೂಮಿಗೆ ಮತ್ತೆ ನಿನ್ನೆ ಟಿವಿಯಲ್ಲಿ ನ್ಯೂಸ್ 18ನಲ್ಲಿ ಬಂತು, ಹಿಂದೆ ಒಂದು ಕಡೆ ಪೇಪರನ್ನು ಬಂದಿತ್ತು. ಅದು 2012ರಲ್ಲಿ ಪರಿಹಾರ ಕೊಟ್ಟಿದ್ದಾರೆ. 2022ರಲ್ಲಿ ಹಿಂದಿನ BJP ಸರ್ಕಾರದಲ್ಲಿ, ನಮ್ಮ ಕಾಲ ಅಲ್ಲ, ಸುವರ್ಣದಾಗೂ ಬಂದಿತ್ತು, ಸುವರ್ಣ ಟಿವಿ, ನ್ಯೂಸ್ 18. ಅದು ಅಕ್ರಮ ಆಗಿದೆ. ಅಲ್ಲಿ ಯಾರೋ ಸಜ್ಜನರು ಯಾರೋ ಒಬ್ಬ ಅದು ಹೆಸರು, ಅವನು ಆಮೇಲೆ ಲೋಕಾಯುಕ್ತ ಕೇಸ್ ಆಗಿದ್ದು ಜೈಲಿನಲ್ಲಿ. ಸೊ ಅದ್ರ ಮೇಲೆ ಆ್ಯಕ್ಷನ್ ಆಗಿದೆ. ಬಟ್ ಅದು BJP ಅವಧಿಯಲ್ಲಿ. ಈಗ ಹಾಕಿಬಿಟ್ರೆ ಏನು ಸದಾ ಎಲ್ಲ ಭಾಗಣ ನಮ್ದು ಅವಧಿದಾಗ. ನಾನು ಪಟ್ಟಣ ಮೊನ್ನೆ ನೋಡಿದೆ, ನೋಡಿದ ಇಮಿಡಿಯೇಟ್ಲಿ ಏನು ಮಾಡಿದಾಗ ಅದು BJP ಅವಧಿಯಲ್ಲಿ ಆಗಿರುವಂಥದ್ದು. ಅದಕ್ಕೆ ವಿರೋಧ ಪಕ್ಷ ನಾಯಕರು ಅಶೋಕ ರಾಜೀನಾಮೆ ಕೊಡಬೇಕು. ಅಂದರೆ ಒಬ್ಬೊಬ್ಬರಿಗೆ 2 ಸಲ ಪರಿಹಾರ ಕೊಟ್ಟು ಇದು ಮಾಡ್ತಾರೆ ಸರ್. ಅದೇ ಆಗ್ತವೆ. ಕೆಲವೊಂದು ಸಲ ದುರುದ್ದೇಶದಿಂದ ಆಗ್ತವೆ, ಕೆಲವೊಂದು ಸಲ ಇದು ದುರುದ್ದೇಶದಿಂದ ಆಗಿದೆ. ಇನ್ನೊಂದು ಕಡೆ ಕೆಲವೊಂದು ಕಡೆ ಏನಾಗಿದ್ದಾವೆ, ನಾನು ಇನ್ನೊಂದು ಕೇಸನ್ನು ಗಮನಿಸ್ತಿದ್ದೆ. ನೀರಾವರಿಯವರು ಅದನ್ನು ಅಕ್ವೈರ್ ಮಾಡಿದ್ದಾರೆ ಭಾಳ ಹಿಂದೆ. ಅವರು ಅದನ್ನು ಇಂಡೀಕರಣ ಮಾಡಿಲ್ಲ, ತಮ್ಮ ಹೆಸರಿಗೆ ಅದನ್ನು ಆ ಸರ್ವೆ ನಮ್ಮ ಅದನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಲ್ಯಾಂಡ್ ಅಕ್ವಿಷನ್ಗೆ ಹೋದಾಗ ನಮಗೇನು ತೋರಿಸ್ತಿತ್ತು, ಆ ರೈತರ ಜಮೀನಿಗೆ ತೋರಿಸ್ತಾ ಇತ್ತು. ನಮ್ಮವರು ಅದನ್ನು ಅಕ್ವಿಷನ್ ಹಾಕಿದ್ರು, ಹಾಕಿ ಅವ್ರು ಪೇಮೆಂಟ್ ಮಾಡಿ ನನಗೆ ಗೊತ್ತಾಯಿತು ಇದು ಇವರಾಗಲೇ ನೀರಾವರಿ ಇದು ಆಗಿದೆ ಅಂತೇಳಿ. ನಿರ್ಲಕ್ಷ್ಯ ಆಗಿದೆ, ಅದು ನೀರಾವರಿ ಇಲ್ಲ. ಇವನೇನು ಮಾಡ್ತಾರೆ, ಅವ್ರ ಜಾಗದಾಗ ನೀವಿದ್ರು ಅದೇ ಮಾಡ್ತೀವಿ. ಮುಂದಕ್ಕೆ ಗೊತ್ತಾದ್ಮೇಲೆ ರಿಕವರ್ ಮಾಡಕ್ಕೆ ತಗ್ಗಿಸ್ಕೊಳ್ಳೋದು. ಅದು ತನಿಖೆ ಆಗ್ತಿರೋದ್ರಿಂದ ಹಿಂದಿನ ಮಾಡ್ತಾ ಇದ್ದಾರೆ, ತನಿಖೆ ನಡೆದಿದೆ. ಆಲ್ರೆಡಿ ಈ ಸ್ಟಿಲ್ ಇನ್ ಜೈಲ್. ಅವ್ರು ಸಜ್ಜನ ಈಗೂ ಜೈಲ್ನಲ್ಲಿದ್ದಾನೆ. ಅಂದರೆ ಹಿಂದಿನ ಸಚಿವರ ಅವ್ರಿಗೂ ಬರ್ಬೋದು ಅಂತ. ಹಿಂದಿನ ಸಚಿವರಿಗೆ ಮಾಜಿ ಶಾಸಕರಿಗೆ ರಾಜೀನಾಮೆ ಕೊಡ್ತಾರೆ. ತನಿಖೆ ಕೊಡ್ತಾರೆ. ತನಿಖೆ ನಡೆದಿದ್ದಲ್ಲ, ತನಿಖೆ ನಡೆದ ನಾವು ಜೈಲಿಗೆ ಹಾಕಿದ್ದಾರೆ. ವಿನಂತಿ ಮಾಡ್ಕೋತೀವಿ ಅದು ಆಲಮಟ್ಟಿ ಬಾಗಿನ ಕೆನಲ್ಸ್ ಕೂಡ ಎಲ್ಲ ಕಡೆ ನೀರು ಬಿಡಿ ಅಂತ ಹೇಳಿ. ಈಗ ಕೆನಲ್ ನೆಟ್ವರ್ಕ್ಗೂ ನೀರು ಬಿಡಿ ಅಂತ ಹೇಳಿದಿಲ್ಲ. ಮೊನ್ನೆ ICC ಮೀಟಿಂಗ್ ಆಯಿತು, ತಿಮ್ಮಪ್ಪರು ಹೇಳಿದ ಎಲ್ಲ ಕಡೆ ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಸಾಕು ಬಿಡಿ. ಸ್ವಚ್ಛಗೊಳಿಸುವಂಥ ಕಾಮಗಾರಿದೆ, ಅದು ಆಗಬೇಕಾಗಿತ್ತು. ಈಗ ಮಳೆ ಬಂದಿದ್ದರಿಂದ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಅದನ್ನು ಅಂತೇಳಿ ನಾನು ಅಧಿಕಾರಿಗಳಿಗೆ ಮತ್ತು ಸಚಿವರು ಕೂಡ ಈ ಮೇಂಟೆನೆನ್ಸ್ ಗ್ರಾಂಟನ್ನು ಎಲ್ಲೆಲ್ಲಿ ಬರ್ತಿದ್ರೆ ಅದನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಈಗಾಗಲೇ ನಾನು ಹಿಂದೆ MD ಅವ್ರಿಗೆ ಮಾತಾಡಿದೆ. ಈ ಸಲ ಪ್ಲಾನ್ ಆಫ್ ಆ್ಯಕ್ಷನಲ್ಲಿ ಎಲ್ಲ ಮೇಂಟೆನೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕಾಲುವೆ ನೀರು ಬಿಡುವ ವೇಳೆಗೆ ಕಾಮಗಾರಿ ಮಾಡಿದರೆ ಅವ್ಯವಹಾರ ಮಾಡ್ತಾರೆ. ಅದೇ ಕಾಮಗಾರಿ ಅದು ಹೇಳ್ತೀನಿ. ಕಾಮಗಾರಿಗೆ ನೀರು ಬಿಡುವ ಟೈಮ್ನಲ್ಲಿ ಅಲ್ಲಿ ಕಾಮಗಾರಿ ಮಾಡಿ ಇವರು ಏನೋ ಅವ್ಯವಹಾರ ಮಾಡಲಿಕ್ಕೆ ಅವಕಾಶ ಅದ ಅಂತದ್ದು ಮಾಡಬೇಡಿ ಅಂತ ಹೇಳ್ತಾರೆ. ಸರ್, ಧೋನಿ ನದಿ ಹೂ ತೆಗೆದುಕೊಂಡು ರೈತರಿಗೆ ಸರ್ ಸ್ವತಃ ಅವರು ಜಮೀನು ಹತ್ರ ಧೋನಿ ಹೂಗಳನ್ನು ಧೋನಿ ನದಿದು ನಾವು ಹಿಂದೆ ನೀರಾವರಿ ಸಚಿವರಿದ್ದಾಗ ಫ್ಲಡ್ನಲ್ಲಿ ಕೇಂದ್ರದ ಫ್ಲಡ್ ರಿಲೀಫ್ ಫಂಡ್ನಲ್ಲಿ ತಿಳಿಸೋಕೆ ಕೇಳಿದ್ದೀವಿ. ಅದು ವ್ಯಾಪ್ಕೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಕೊಟ್ಟು ನಾವು ಡಿಟೇಲ್ ಆಗಿ ಇದನ್ನು ಮಾಡಿಸಿದ್ವಿ. ಅಂದರೆ ಕೂಡು ತೆಗೆಯೋದು,
ಅಲ್ಲಲ್ಲಿ ಮತ್ತೆ ಸ್ಟ್ರಕ್ಚರ್ಸ್ ಏನು ಬರ್ತವೆ ಆ ಸ್ಟ್ರಕ್ಚರ್ಸ್ನ ಕಂಟಿ ಹಾಯ್ದು ಹೋಗ್ಬಂಗೆ ಅದೇನೋ ನನ್ನ ನೆನಪಿಲ್ಲ ಈಗ ಯು ಶೇಪ್ ಮಾಡ್ತೀವಿ ಅಂತ ಹೇಳೋದು. ಆಮೇಲೆ ಅಲ್ಲಲ್ಲಿ ಬ್ಲಾಕೇಜಸ್ ಆನ್ ಮಾಡಿಕೊಂಡು ಎಲ್ಲಿ ಅದು ತನ್ನ ಅಲೈನ್ಮೆಂಟ್ ತಪ್ಪಿದೆ ಅಲೈನ್ಮೆಂಟನ್ನು ಕರೆಕ್ಟಾಗಿ ಇದು ಮಾಡಿಕೊಂಡು ಸ್ಮೂತ್ ಫ್ಲೋ ಮಾಡಲಿಕ್ಕೆ ಕಂಟಿ ಬಿಹಾರದಲ್ಲಿ ಸಾಕಷ್ಟು ಫ್ಲಡ್ನಲ್ಲಿ ದುಡ್ಡು ಕೊಟ್ಟಿದ್ವಿ, ದುಡ್ಡು ಕೊಡ್ತಾರೆ ಅಂತೇಳಿ ನಾವು ಮೂವ್ ಮಾಡಿದ್ವಿ. ಈಗ ಅಷ್ಟು ದೊಡ್ಡ ಪ್ರಮಾಣದ ಒಂದು ಪ್ರಪೋಸಲ್ ಬಹುಶಃ ಕ್ಲಿಯರ್ ಆಗೋದು ಕಷ್ಟ. ಅದಕ್ಕೆ ಅದರಲ್ಲಿ ಅತ್ಯಂತ ಮಹತ್ವದ ಏನಿದಾವೆ ಅದನ್ನು ತೆಗೆದುಕೊಂಡು ದಿವಸ ಕೆಲಸ ಮುಂದುವರಿಬೇಕು. ಭಾಳಷ್ಟು ಜನ ಬರೀ ಹೂಡು ತೆಗೆದ್ರೆ ಆಗ್ತದೆ ಅಂತ ಹೇಳ್ಬೋದು. ಅಲ್ಲೆಲ್ಲಿ ಏನಾಗ್ತದೆ ಈ ಕಂಟಿ ಹೋಗಿ ಏನೋ ಇವು ಬ್ರಿಡ್ಜಸ್ ಇರ್ತಾವಲ್ಲ ಅಲ್ಲಿ ಬ್ಲಾಕ್ ಆಗ್ತವೆ. ಆಮೇಲೆ ಎಷ್ಟೋ ಕಡೆ ಅಲೈನ್ಮೆಂಟ್ ಇವು ಅದು ಶಾರ್ಪ್ ಬೆಂಡ್ ಇದ್ದಾವೆ, ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಇದ್ದಾವೆ. ಉಳಿದದ್ದು ಒಂದು ಭಾಗ ಅದ್ರ ಜೊತೆ ಇನ್ನಷ್ಟು ಕೂಡ ಇದ್ದಾವೆ. ಕೆಲವೊಂದು ಹೋಗಿ ಅದೆಲ್ಲ ಕಂಟಿ ಸಿಕ್ಕೊಳ್ಳೋದು ಎಲ್ಲಿ ಅಂದರೆ ಈ ಬ್ರಿಡ್ಜಸ್ ಇರ್ತಾವೆ ಅಲ್ಲಿ ಹೋಗಿ ವೆಂಟ್ನಲ್ಲಿ ಏನು ಉಪ್ಪರ್ ಇರ್ತಲ್ಲ ಬ್ರಿಡ್ಜ್ ಕೆಳಗಡೆ ಹಾಕಬೇಕು, ಅಲ್ಲಿ ಹೋಗಿ ಸಿಕ್ಕೋತಾವೆ ಇಂಥವೆಲ್ಲ ಇದ್ದಾವೆ. ಹೀಗಾಗಿ ಇನ್ನೊಂದು ಪ್ರಸ್ತಾವನೆ ಮಾಡಿಸಿ ಸ್ವಲ್ಪ ಅದನ್ನು 300-400 ಕೋಟಿ 500 ಕೋಟಿಗೆ ಸ್ಥಗಿತವಾಗಿರುವಂಥ ಅದರಲ್ಲಿ 5 ಭಾಗಗಳನ್ನ ಆಯ್ಕೆ ಮಾಡಲಿಕ್ಕೆ ಒಂದು ಮಾಡಲಿಕ್ಕೆ ಅದಕ್ಕೆ ಏನಾದ್ರು ಇಶ್ಯೂ ಇರ್ತದೆ, ಯಾವ ರೀತಿ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ರೈತರ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಅದನ್ನು ಕೂಡ ಹಾಕೊಳ್ಳುವಂಥದ್ದು ಮಾಡ್ತೀವಿ. ಮತ್ತು ಸರ್ ಬಜೆಟ್ ನಿರೀಕ್ಷೆ ರಾಜ್ಯಕ್ಕೆ ಏನಾಗುತ್ತೆ? ರಾಜ್ಯಕ್ಕೆ ಬಹಳಷ್ಟೆಲ್ಲ ಬೇಕಾಗಿದೆ ಕೊಡ್ತಾರೆ ಅನ್ನೋದು ಕಷ್ಟ. ಯಾಕಂದ್ರೆ ಹಳೆದನ್ನೇ ಇವರು ನಮಗೆ ಪರಿಹಾರ ಆಗಲಿ ಅಥವಾ ನಮ್ಮ GST ಆಗಲಿ ನಮ್ಮ ಏನು ರಾಜ್ಯಕ್ಕೆ ಬರಬೇಕಾಗಿರೋ ಹಣನ ಕೊಟ್ಟಿಲ್ಲ. ಅದಾಗಿಯೂ ಕೂಡ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಇಲಾಖೆಯ ಸಚಿವರು ತಮ್ಮ ಇಲಾಖೆಯಲ್ಲಿ ಒಂದು ದಿವಸ ಇದೆಲ್ಲ ಬೇಕು ಅಂತ ಕೊಡ್ತಾರೆ. ನನ್ನ ಇಲಾಖೆಯಲ್ಲಿ ಕೂಡ ನಾನು ಇದು ಅಧಿವೇಶನ ಮುಗಿದ ಮೇಲೆ ನಾನು ಈಗಾಗಲೇ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅಂತ ಮಾತನಾಡಿದ್ವಿ. ನಮ್ಮ ವಿಶ್ಲೇಷಣೆ ನಾವು ತೆಗೆದುಕೊಂಡು ಹೋಗ್ತೀವಿ. ತೆಗೆದುಕೊಂಡು ಹೋಗಿ ನಾವೆಲ್ಲ ನಮ್ಮ ರಾಜ್ಯಕ್ಕೆ ಇವೆಲ್ಲ ಅನುಕೂಲ ಆಗಬೇಕು ಅಂತ ಹೇಳ್ತೀವಿ. ಸರ್, ಅಧಿವೇಶನದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ಇದೇ ನಿನ್ನೆ ಮುಖ್ಯಮಂತ್ರಿಗಳು ದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಮೂಡಾದಲ್ಲಂತೂ ಇನ್ನೂ ಹಗರಣ ಆಗಿಲ್ಲ. ವಾಲ್ಮೀಕಿಯಲ್ಲಿ ಏನಾಗಿದೆ ಅದು SIT ತನಿಖೆ ಮಾಡ್ತಾ ಇದೆ, ED ಮಾಡ್ತಾ ಇದೆ, CBI ಮಾಡ್ತಾ ಇದೆ. ಆಮೇಲೆ ಈಗಾಗಲೇ 186 ಕೋಟಿ ಹೇಳ್ತಾರೆ. ಅದರಲ್ಲಿ ಈಗಾಗಲೇ ಅದು ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು. ಅದರಲ್ಲಿ ಅವ್ಯವಹಾರ ಆಗಿದ್ದು 89, ಅದರಲ್ಲಿ 5 ಕೋಟಿ ವಾಪಸ್ ಬಂದಿದೆ. ಈಗ ಮೊನ್ನೆ ಮತ್ತೆಲ್ಲ ರಿಕವರಿ ಮಾಡಿದಾಗ ಇದಕ್ಕೆ ಸುಮಾರು ಮತ್ತೆ 36 ಕೋಟಿ ಬಂದಿದೆ. ಈಗ ಒಂದು 40 ಕೋಟಿ ಉಳಿದಿದೆ. ಅದನ್ನು ಕೂಡ ಒಬ್ಬರ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಹೀಗಾಗಿ ರಿಕವರಿ ಅಂತೂ ಆಗೋದು ಬಹುತೇಕ ಖಚಿತ. ಎಲ್ಲವೂ ಹಣ ಸಂಪೂರ್ಣವಾಗಿ 100% ಹಣ ರಿಕವರಿ ಆಗುವ ಸಾಧ್ಯತೆಗಳು ಭಾಳ ಜಾಸ್ತಿ ಇದ್ದಾವೆ. ಇನ್ನು ಉಳಿದಿದ್ದು ಯಾರು ತಪ್ಪು ಮಾಡಿದಾರ ಏನು ಇದನ್ನೆಲ್ಲ ಮಾಡಲಿಕ್ಕೆ ಅದು ಒಂದು ಭಾಗ ಈ FD ಮತ್ತು ಏನೇನೋ ಇವತ್ತು ಮಾಡಿದಾರ ಅವರು ಒಂದು ಭಾಗ. ಇನ್ನೊಂದು ಬ್ಯಾಂಕ್ನವರು ಕೂಡ ಭಾಳಷ್ಟು ಯೂನಿಯನ್ ಬ್ಯಾಂಕ್ ಏನೋ ಇದೆ, ಅದನ್ನು ಕೂಡ ಈಗ ಯೂನಿಯನ್ ಬ್ಯಾಂಕ್ನವರು ಎನ್ಕ್ವೈರಿ ಹಾಕಿದ್ದಾರೆ. ಅದನ್ನು ಹಾಕಿದ್ದಾರೆ. ಅಲ್ಲಿನೂ ಕೂಡ ಬ್ಯಾಂಕ್ ಆಫೀಸರ್ಸ್ ಅದೇ ದಿವಸ ನೀವು ಕ್ರಿಯೇಟ್ ಆಗ್ತದೆ, ಅದೇ ದಿವಸ ನೀವು ಹುಡಿ ಕ್ರಿಯೇಟ್ ಮಾಡ್ತೀರಿ, ಅದೇ ದಿವಸ ಡಿಸ್ಬರ್ಸ್ಮೆಂಟ್ ಮಾಡ್ತೀರಿ. ಆ ಬ್ಯಾಂಕ್ ಅಧಿಕಾರಿಗಳು ಕೂಡ ತಪ್ಪಿದ್ದಾರೆ. ಮತ್ತು ನಾವು ಸಾಲ ಕೇಳಿದ್ರೆ ಒಂದು ತಿಂಗಳ ಥರ ಕೊಡಲ್ಲ ಅಂದರೆ. ಹೀಗಾಗಿ ಅಷ್ಟು ಅವರು ಕೂಡ ಭಾಗಿಯಾಗಿದ್ದಾರೆ. ಬ್ಯಾಂಕಿಂಗ್ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಅವರು ಕೇಂದ್ರ ಸರ್ಕಾರದ ವಿತ್ತ ಸಚಿವಾಲಯದ ಅಂಡರ್ನಾಗ ಬರ್ತಾರೆ. ಅವರು ಎಚ್ಚರಿಕೆ ವಹಿಸಬೇಕಾಗಿತ್ತು. ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ, ಅವರು ಭಾಗಿಯಾಗಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕು ಮಾಡ್ತೀವಿ. ಯಾರೇ ತಪ್ಪಿಸ್ತಿರೋದು ಅವ್ರ ಮೇಲೆ ಶಿಕ್ಷೆ ಕೈಗೊಳ್ತೀವಿ. ಇದ್ರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬೋವಿ ನಿಗಮದಲ್ಲಿ ಅಕ್ರಮ ಆಗಿದೆ, ಆಮೇಲೆ ದೇವರಾಜ ಟರ್ಮಿನಲ್ಲಿ ಅಕ್ರಮ ಆಗಿದೆ, ಇನ್ನೂ ಅನೇಕ APMCಲಿ ಅಕ್ರಮ ಆಗಿದೆ. 21 ಇದನ್ನು ಕೊಟ್ಟಿದ್ದಾರೆ. ಅದ್ರಾಗಿನ ಒಂದು ಬಿಟ್ಟಿದ್ದಾರೆ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಮಾಡಾಳ ವಿರೂಪಾಕ್ಷಪ್ಪ ಅವ್ರದ್ದೊಂದು ಬಿಟ್ಟಿದ್ದಾರೆ. ಅದನ್ನು ಒಂದು ಸೇರಿಸಿ ಹೇಳೋದು ನಾವು. ಹೀಗಾಗಿ BJP ಅವರಲ್ಲೆಲ್ಲ ಏನೆಲ್ಲ ಆಗಿದ್ದಾವೆ ಅವೆಲ್ಲವೂ ಕೂಡ ಎನ್ಕ್ವೈರಿ ಆಗಬೇಕು. ಈಗ ಬೇರೆ ED ಕೇವಲ ಒಂದು ಕೇಸ್ ಮೇಲೆ ಆಗಬಾರ್ದು, ಎಲ್ಲರ ಮೇಲೆ ಆಗಲಿ. ಎನ್ಕ್ವೈರಿ CBI ಇವೆಲ್ಲ ಕೇಸ್ಗಳ ಮೇಲೆ CBI ED ಎಲ್ಲ ಎನ್ಕ್ವೈರಿ ಆಗಲಿ. ನಾವು ಲಿಸ್ಟ್ ಕೊಡ್ತೀವಿ. ಅವಧಿಯಲ್ಲಿ ಆಗ್ತದೆ ಸರ್ BJP
ಈಗ ಬಿಜೆಪಿ ವಿರುದ್ಧ ಕೆಲವೊಂದಿಷ್ಟು ಆರೋಪ ಅದಾವ್ರಿ ಸರ್. ಆ? ಬಿಜೆಪಿ ವಿರುದ್ಧ ಏನು ಆರೋಪ ಆಮೇಲೆ ಅದಾವ ಕರೋನಾ ಸರ್? ಸಂದರ್ಭದಲ್ಲಿ ಏನಾಗಿರೋರು ಇವೆಲ್ಲ ಮಾಸ್ಕು ಗೀಸ್ಕು ಅಂದರೆ ಅವೆಲ್ಲ ಆಗಿದಾವೆ. ಕರೋನಾ ಸಂದರ್ಭದಲ್ಲಿ ದೊಡ್ಡ ಹಗರಣ ಆಗಿರೋ ಬರಲು ಹೊರಗಡೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಲಿಸ್ಟ್ ಕೊಟ್ಟಿದ್ದಾರೆ. ಅದು KST ಲೋನ್ ಬಿಟ್ಟಿದ್ದಾರೆ, ಅದೊಂದು ಹೇಳ್ತೇನೆ ನಮ್ಗೆ ಬಿಟ್ಟಿದ್ದಾರೆ, ನಾನು ಅದಕ್ಕೆ ಹೋಗಿದ್ದಾರೆ ತಪ್ಪಿ ಹೋಗ್ತಿದ್ದಾರೆ, ಅದನ್ನು ಕೊಡ್ತೀವಿ. ಸರ್ ಈಗ ಬಿಜೆಪಿ ಸರ್ಕಾರದಲ್ಲೂ ಹಗರಣ ಆಯಿತು, ಕಾಂಗ್ರೆಸ್ ಹಗರಣ ಆಯಿತು, ಈಗ ಎರಡು ಹಗರಣ ಅಂತೇಳಿ ಜನರಿಗೆ ಒಂದು ರೀತಿಯಲ್ಲಿ ನೋಡಿ ಈಗ ಇದರಲ್ಲಿ ಸರ್ಕಾರದ ಯಾವ ಪಾತ್ರ ಇಲ್ಲ. ನಾವು ತತ್ಕ್ಷಣನೂ ಕೂಡ ಇವ್ರ ಮೇಲೆ लेटेस्ट न्यूज के लिए देखते रहिए A9 न्यूज।